ಕರ್ನಾಟಕದ ಸಾವಿರಾರು ಕುಟುಂಬಗಳು ಇಂದಿಗೂ ಸುರಕ್ಷಿತ ಮನೆ ಮತ್ತು ಸ್ಥಿರ ಜೀವನದ ಕನಸನ್ನು ಕಾಣುತ್ತಿವೆ. ಈ ಕನಸಿಗೆ ಹೊಸ ಜೀವನ ತುಂಬಲು ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆಯ ಮೂಲಕ ಮನೆ ನಿರ್ಮಾಣಕ್ಕೆ ಸಹಾಯಧನ ನೀಡಲು ಆರಂಭಿಸಿದೆ. ಈಗ ಅರ್ಹ ಫಲಾನುಭವಿಗಳು ಹೊಸ ಮನೆ ನಿರ್ಮಾಣಕ್ಕೆ ಸರ್ಕಾರದಿಂದಲೇ ರೂ. 2.5 ಲಕ್ಷದವರೆಗೆ ಸಹಾಯಧನ ಪಡೆಯಬಹುದು. ಈ ಯೋಜನೆಯ ಮೂಲಕ ಈಗಾಗಲೇ ಹಲವಾರು ಮನೆಗಳು ಹೌಸ್ ಬಿಲ್ಡ್ ಸಬ್ಸಿಡಿ ನಿರ್ಮಾಣಗೊಂಡಿವೆ. ಈ ಯೋಜನೆಯ ಮೂಲಕ ಹಲವಾರು ಜನರು ತಮ್ಮ ಮೊದಲ ಪಕ್ಕಾ ಮನೆಯನ್ನು ಪಡೆದಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಯೋಜನೆ ಬಡ ಜನರ ಜೀವನದಲ್ಲಿ ಶಾಶ್ವತ ಬದಲಾವಣೆಯನ್ನು ತರಲು ರೂಪಿಸಲ್ಪಟ್ಟಿದೆ. ಇದು ಕೇವಲ ವಸತಿ ಯೋಜನೆಯಲ್ಲ, ಜೀವನ ನಿರ್ಮಾಣದ ಒಂದು ಅವಕಾಶವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಗೃಹ ನಿರ್ಮಾಣಕ್ಕೆ ಸಹಾಯಧನ ಯೋಜನೆಯ ಮೂಲ ಉದ್ದೇಶ ಬಡ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸಶಕ್ತೀಕರಣಕ್ಕೆ ದಾರಿ ಮಾಡಿಕೊಡುವುದು. ವಸತಿ ಮತ್ತು ಉದ್ಯೋಗದ ಅವಕಾಶಗಳನ್ನು ಒಂದೇ ವೇದಿಕೆಯಲ್ಲಿ ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಉತ್ತೇಜಿಸುವುದು ಆಗಿದೆ. ಯೋಜನೆಯನ್ನು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ರಾಜ್ಯದೆಲ್ಲೆಡೆ ಜಾರಿಗೆ ತಂದಿದೆ. ಸಹಾಯಧನದ ವಿವರಗಳು ಪ್ರತಿ ಫಲಾನುಭವಿಗೆ ಒಟ್ಟು ರೂ. 2,50,000 ಸಹಾಯಧನ ದೊರೆಯಲಿದೆ. ಸರ್ಕಾರದ ಪಾಲು ರೂ. 2,20,000, ಫಲಾನುಭವಿಯ ಪಾಲು ರೂ. 30,000. ಈ ಮೊತ್ತವನ್ನು ಹೊಸ ಮನೆ ನಿರ್ಮಾಣಕ್ಕೆ ಬಳಸಲಾಗುತ್ತದೆ. ಈ ಮೂಲಕ ಮನೆ ಇಲ್ಲದವರಿಗೆ ಪಕ್ಕಾ ಮನೆ ನಿರ್ಮಿಸಿಕೊಡುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ. ಈ ಯೋಜನೆಗೆ ಯಾರು ಅರ್ಜಿ ಹಾಕಬಹುದು? ಈ ಯೋಜನೆಗೆ ಕೇವಲ ಪರಿಶಿಷ್ಟ ಜಾತಿ, ಕುಶಲಕರ್ಮಿಕರಿಗೆ ಮಾತ್ರ ಒಳಗೊಂಡ ಉಪಜಾತಿಗಳು ಅರುಂಧತಿಯರ್, ಚಮಾರ್, ಮಾದಿಗ, ಮೋಚಿಗಾರ, ಹರಳಯ್ಯ ಮುಂತಾದವರು. ಯೋಜನೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯಸ್ಸು 18 ಮೇಲ್ಪಟ್ಟಿರಬೇಕು. ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರನ ಕುಟುಂಬದ ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಕುಟುಂಬದವರಿಗೆ 32,000ಕ್ಕಿಂತ ಕಡಿಮೆ ಮತ್ತು ನಗರ ಪ್ರದೇಶದಲ್ಲಿರುವ ಆದಾಯ ರೂ. 87,600ಕ್ಕಿಂತ ಕಡಿಮೆ ಇರಬೇಕು. ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರನ ಹೆಸರಿನಲ್ಲಿ ನಿವೇಶನ ಅಥವಾ ಹಳೆಯ ಮನೆ ಇರಬೇಕು. ಅರ್ಜಿದಾರನು ಈ ಹಿಂದೆ ಯಾವುದೇ ಇತರೆ ವಸತಿ ಯೋಜನೆಗಳಲ್ಲಿ ಲಾಭವನ್ನು ಪಡೆದಿರಬಾರದು. ಅರ್ಜಿ ಸಲ್ಲಿಸುತ್ತಿರುವ ಕುಟುಂಬದ ಸದಸ್ಯರಲ್ಲಿ ಯಾರೂ ಕೂಡ ಅರೆ ಸರ್ಕಾರಿ ನೌಕರಿ ಮಾಡುತ್ತಿರಬಾರದು. ಅರ್ಜಿ ಸಲ್ಲಿಸುವ ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ವಾರ್ಷಿಕ ಆದಾಯ ಪ್ರಮಾಣ ಪತ್ರ, ಪಡಿತರ ಚೀಟಿ, ಇ-ಶ್ರಮ್ ಕಾರ್ಡ್, ನಿವೇಶನ ಖಾತಾ ಪ್ರಮಾಣ ಪತ್ರ, ಕೌಶಲ್ಯ ಪರೀಕ್ಷಾ ಪ್ರಮಾಣ ಪತ್ರ, ಅರ್ಜಿದಾರನ ಫೋಟೋಗಳು. ಹೌಸ್ ಬಿಲ್ಡಿಂಗ್ ಸಬ್ಸಿಡಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ? ಈ ಮನೆ ನಿರ್ಮಾಣ ಸಹಾಯಧನ ಯೋಜನೆಗೆ ಅರ್ಜಿಯ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಆಗಿದೆ. ಮೊದಲನೆಯದಾಗಿ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ. sevasindu.karnataka.government.in ಡಿಪಾರ್ಟ್ಮೆಂಟ್ ಅಂಡ್ ಸರ್ವಿಸ್ ಅಡಿಯಲ್ಲಿ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡಿ. ಡಾ. ಬಾಬು ಜಗಜೀವನ್ ರಾಮ್ ಹೌಸಿಂಗ್ ಅಂಡ್ ವರ್ಕ್ಶಾಪ್ ಸ್ಕೀಮ್ ಆಯ್ಕೆ ಮಾಡಿ. ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿ. OTP ಮೂಲಕ ಲಾಗಿನ್ ಆಗಿ. ವೈಯಕ್ತಿಕ ಬ್ಯಾಂಕ್ ಮತ್ತು ವಿಳಾಸ ವಿವರಗಳನ್ನು ನೀಡಿ ಅರ್ಜಿ ಸಲ್ಲಿಸಿ. ಅಪ್ಲಿಕೇಶನ್ ನಂಬರ್ ಸೆರೆ ಹಿಡಿದಿಟ್ಟುಕೊಳ್ಳಿ. ಈ ನಂಬರಿನ ಮೂಲಕ ಅರ್ಜಿಯ ಸ್ಥಿತಿ ಟ್ರ್ಯಾಕ್ ಮಾಡಬಹುದು. ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಹೇಗಿರಲಿದೆ? ಜಿಲ್ಲಾ ಸಮನ್ವಯಾಧಿಕಾರಿಗಳು ಅರ್ಜಿಗಳನ್ನು ಪರಿಶೀಲಿಸುತ್ತಾರೆ. ಪ್ರಾಥಮಿಕ ಪಟ್ಟಿಯನ್ನು ಸ್ಥಳೀಯ ಶಾಸಕ ಶಿಫಾರಸಿಗೆ ಕಳುಹಿಸಿ ನಂತರ ಜಿಲ್ಲಾ ಆಯ್ಕೆಯ ಸಮಿತಿಯಿಂದ ಅಂತಿಮ ಪಟ್ಟಿ ತಯಾರಿಸಲಾಗುತ್ತದೆ.
ಪ್ರಧಾನ ಕಚೇರಿಯಿಂದ ಅನುಮೋದನೆ ಬಂದ ಬಳಿಕ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುತ್ತದೆ. ಸಂಪೂರ್ಣ ಪ್ರಕ್ರಿಯೆ ಪಾರದರ್ಶಕವಾಗಿದ್ದು, ಯಾವುದೇ ರಾಜಕೀಯ ಪ್ರಭಾವ ಇರುವುದಿಲ್ಲ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.